ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಂ ಫೋಕಸ್ನಲ್ಲಿ ಮೇ ತಿಂಗಳಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಈ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ. ಸೊ ಈ ರಿವಿಷನ್ ಸಿರೀಸ್ನ 3ನೇ ವಿಡಿಯೋ ಇದಾಗಿದ್ದು, ಹಿಂದೆ ಡಿಸ್ಕಸ್ ಮಾಡಲಾದಂತಹ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನ ಯೂಟ್ಯೂಬ್ ಚಾನಲ್ನಲ್ಲಿ ರಿವಿಷನ್ ಅನ್ನುವ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಸ್ಗಳನ್ನು ನೋಡಿಕೊಂಡು ಈಸಿಯಾಗಿ ರಿವೈಸ್ ಮಾಡ್ಕೋಬಹುದಾಗಿದೆ. ಇನ್ನು ಇವತ್ತಿನ ರಿವಿಷನ್ ಸಿರೀಸ್ನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದನೆ ಮಾಡುವಂತಹ ಅಥವಾ ಹೆಚ್ಚಿನ ನಿಕ್ಷೇಪಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಜಾರ್ಖಂಡ್, ಆಪ್ಷನ್ 2 ಪಶ್ಚಿಮ ಬಂಗಾಳ, ಆಪ್ಷನ್ 3 ಒಡಿಶಾ ಅಥವಾ ಆಪ್ಷನ್ 4 ಅಸ್ಸಾಂ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ಜಾರ್ಖಂಡ್ನಲ್ಲಿ ಭಾರತದಲ್ಲಿ ಅತಿ ಹೆಚ್ಚಿನ ಕಲ್ಲಿದ್ದಲಿನ ನಿಕ್ಷೇಪಗಳು ಇವೆ ಅಂತ ನಾವು ಈ ಮ್ಯಾಪ್ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಜಾರ್ಖಂಡ್ನಲ್ಲಿ ಸುಮಾರು 83.5 ಬಿಲಿಯನ್ ಟನ್ನಷ್ಟು ಕೋಲ್ ರಿಸರ್ವ್ಸ್ ಅಥವಾ ಕಲ್ಲಿದ್ದಲಿನ ನಿಕ್ಷೇಪಗಳು ಇವೆ ಅಂತ ನಾವು ಈ ಒಂದು ಮ್ಯಾಪ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರ 2ನೇ ಸ್ಥಾನದಲ್ಲಿ ಒಡಿಶಾ ಇದೆ, 3ನೇ ಸ್ಥಾನದಲ್ಲಿ ಛತ್ತೀಸ್ಗಢ, 4ನೇ ಸ್ಥಾನದಲ್ಲಿ ವೆಸ್ಟ್ ಬೆಂಗಾಲ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಪನಾಮಾ ಕಾಲುವೆ ಈ ಕೆಳಗಿನ ಯಾವ ಜಲಮೂಲಗಳನ್ನು ಸಂಪರ್ಕಿಸುತ್ತದೆ ಅಂತ ಪ್ರಶ್ನೆ ಇದೆ. ಪನಾಮಾ ಕ್ಯಾನಲ್ ಕನೆಕ್ಟ್ಸ್ ವಿಚ್ ಆಫ್ ದ ಬಿಲೋ 2 ವಾಟರ್ ಬಾಡೀಸ್ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಹಿಂದೂ ಮಹಾಸಾಗರ ಮತ್ತು ದಕ್ಷಿಣ ಚೀನಾ ಸಮುದ್ರ, ಸೌತ್ ಚೀನಾ ಸಿ ಅಂತ ಇದೆ. ಆಪ್ಷನ್ 2 ಅರಬ್ಬಿ ಸಮುದ್ರ ಮತ್ತು ರೆಡ್ ಸಿ ಅಥವಾ ಕೆಂಪು ಸಮುದ್ರ. 3ನೇ ಆಪ್ಷನ್ ಪೆಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಸಾಗರ ಅಂತ ಇದೆ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ನೀಡಲಾಗಿದೆ. ಸೊ ಈ ಪನಾಮಾ ಕಾಲುವೆ ಕನೆಕ್ಟ್ ಮಾಡುವಂತಹ 2 ಪ್ರಮುಖ ಜಲಮೂಲಗಳು ಯಾವುವು ಅಂತಂದರೆ ಪೆಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮ್ಯಾಪ್ನಿಂದ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಈ ಪನಾಮಾ ಕಾಲುವೆ ಈ ಸೆಂಟ್ರಲ್ ಅಮೆರಿಕನ್ ನೇಷನ್ ಆದಂತಹ ಪನಾಮಾದಲ್ಲಿ 1914ನೇ ಇಸವಿಯಲ್ಲಿ ಅಮೆರಿಕಾದಿಂದ ಈ ಕೃತಕ ಕಾಲುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಸೊ ಇದರ ಮೂಲಕ ಈ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳನ್ನು ಕನೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಒಂದು ಜಲ ಮಾರ್ಗವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಚಹಾಬಾರ್ ಬಂದರು, ಚಹಾಬಾರ್ ಪೋರ್ಟ್ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಸಿಂಪಲ್ ಕ್ವಶನ್. ಆಪ್ಷನ್ 1 ಪಾಕಿಸ್ತಾನ್, ಆಪ್ಷನ್ 2 ಇರಾಕ್, ಆಪ್ಷನ್ 3 ಅಫ್ಘಾನಿಸ್ತಾನ್ ಅಥವಾ ಆಪ್ಷನ್ 4 ಇರಾನ್ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಆಪ್ಷನ್ 4. ಇರಾನ್ ದೇಶದಲ್ಲಿ ಚಹಾಬಾರ್ ಪೋರ್ಟ್ ಲೊಕೇಟ್ ಆಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮ್ಯಾಪ್ನಿಂದ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಭಾರತದಿಂದ ಇರಾನ್, ಅಫ್ಘಾನಿಸ್ತಾನ್ ಮತ್ತು ಮಧ್ಯ ಪ್ರಾಚ್ಯ ದೇಶಗಳು ಅಥವಾ ಮಿಡಲ್ ಈಸ್ಟ್ ನೇಷನ್ಗಳಿಗೆ ಸಂಪರ್ಕವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಇರಾನ್ ದೇಶದ ಆಗ್ನೇಯ ಭಾಗದಲ್ಲಿ ಈ ಚಹಾಬಾರ್ ಪೋರ್ಟನ್ನು ಭಾರತ ಸರ್ಕಾರದಿಂದ ಡೆವಲಪ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಚಹಾಬಾರ್ ಪೋರ್ಟ್ ಈಸ್ ಲೊಕೇಟೆಡ್ ಇನ್ ಇರಾನ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಸೋಂಕಿತ ಸೊಳ್ಳೆಯ ಜಾತಿಯಿಂದ ಡೆಂಗ್ಯೂ ರೋಗ ಹರಡುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಈಡಿಸ್ ಈಜಿಪ್ಟಿ, ಆಪ್ಷನ್ 2 ಇಡಿಸ್ ಆಲ್ಬೋಪಿಕ್ಟಸ್, ಆಪ್ಷನ್ 3 ಅನಾಫಿಲಿಸ್ ಅಥವಾ ಆಪ್ಷನ್ 4 ಯಾವುದೇ ಹೆಣ್ಣು ಸೊಳ್ಳೆಯ ಮೂಲಕ ಕಚ್ಚುವುದರಿಂದ ಈ ಡೆಂಗ್ಯೂ ಜ್ವರ ಹರಡುತ್ತದೆ ಅಂತ ಆಪ್ಷನನ್ನು ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ಇಡಿಸ್ ಈಜಿಪ್ಟಿ ಅನ್ನುವ ಜಾತಿಯ ಸೊಳ್ಳೆ ಕಚ್ಚುವುದರಿಂದ ಅಥವಾ ಸೋಂಕಿತ ಹೆಣ್ಣು ಸೊಳ್ಳೆ ಕಚ್ಚುವುದರಿಂದ ಡೆಂಗ್ಯೂ ಕಾಯಿಲೆ ಹರಡುತ್ತದೆ. ಇಡಿಸ್ ಈಜಿಪ್ಟಿ ಹೆಣ್ಣು ಸೊಳ್ಳೆ ನೆನ್ಪಿಟ್ಕೊಳ್ಳಿ. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಪ್ರತಿ ವರ್ಷ ಮೇ 16ನೇ ತಾರೀಕಿನಂದು ವಿಶ್ವ ಡೆಂಗ್ಯೂ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಮುಖ್ಯವಾಗಿ ಡೆಂಗ್ಯೂ ಜ್ವರ ಅಥವಾ ಡೆಂಗ್ಯೂ ಕಾಯಿಲೆಯ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಈ ಡೆಂಗ್ಯೂ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಡೆಂಗ್ಯೂ ಇದು ವೈರಸ್ನ ಮೂಲಕ ಹರಡುವ ಒಂದು ರೋಗವಾಗಿದ್ದು, ಈ ವೈರಸ್ನಿಂದ ಸೋಂಕಿತವಾದಂತಹ ಇಡಿಸ್ ಈಜಿಪ್ಟಿ ಅನ್ನುವ ಹೆಣ್ಣು ಸೊಳ್ಳೆ ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚುವುದರ ಮೂಲಕ ಈ ಡೆಂಗ್ಯೂ ಕಾಯಿಲೆಯನ್ನು ಹರಡಲಾಗುತ್ತೆ. ಈ ಸೊಳ್ಳೆಗಳನ್ನು
ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟುವುದರ ಮೂಲಕ ಕೆಲವೊಂದಿಷ್ಟು ಪ್ರಿವೆಂಟಿವ್ ಆ್ಯಕ್ಷನ್ಸ್ಗಳನ್ನು ಕೈಗೊಳ್ಳುವುದರ ಮೂಲಕ ಡೆಂಗ್ಯೂ ಕಾಯಿಲೆಯನ್ನು ನಾವು ತಡೆಗಟ್ಟಬಹುದಾಗಿದೆ. ಗಂಗೋತ್ರಿ ಗ್ಲೇಷಿಯರ್ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಲಾಸ್ಟ್ ಸೆಷನ್ನಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಅರುಣಾಚಲ್ ಪ್ರದೇಶ್ ಅಥವಾ ಲದಾಖ್ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಉತ್ತರಾಖಂಡದಲ್ಲಿ ಈ ಗಂಗೋತ್ರಿ ಹಿಮನದಿ, ಗಂಗಾ ನದಿಯ ಒಂದು ಉಗಮ ಸ್ಥಾನ ಅಂತ ನಾವೇನು ಗುರುತಿಸ್ತೇವೆ, ಗಂಗೋತ್ರಿ ಗ್ಲೇಷಿಯರ್ ಲೊಕೇಟ್ ಆಗಿರುವಂತಹ ರಾಜ್ಯ ಯಾವುದು ಅಂತಂದರೆ ಉತ್ತರಾಖಂಡ್. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಎಕ್ಸಾಕ್ಟ್ ಆಗಿ ಈ ಉತ್ತರಾಖಂಡದ ಉತ್ತರ ಭಾಗದಲ್ಲಿ ಈ ಗಂಗೋತ್ರಿ ಗ್ಲೇಷಿಯರ್ ಅನ್ನು ನಾವು ಕಾಣ್ತೇವೆ. ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. UK ಉತ್ತರಾಖಂಡದ ಇದೊಂದು ಮ್ಯಾಪ್ ಆಗಿದೆ, ರಾಜ್ಯದ ಮ್ಯಾಪ್. ಸೊ ಇದರ ಉತ್ತರ ಭಾಗದಲ್ಲಿ ಗರ್ವಾಲ್ ರೀಜನ್ನಲ್ಲಿ ಈ ಒಂದು ಗಂಗೋತ್ರಿಯನ್ನು ನಾವು ಎಕ್ಸಾಕ್ಟ್ ಆಗಿ ಲೊಕೇಟ್ ಮಾಡ್ಬೋದು. ಸೊ ಈ ಗಂಗೋತ್ರಿ ಪ್ರದೇಶದಲ್ಲಿ ಹರಿಯುವಂತಹ ಈ ಒಂದು ಹಿಮ ನದಿಯಿಂದ ಗಂಗಾ ನದಿ ಹುಟ್ಟುತ್ತೆ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಆದರೆ ಈ ಗಂಗೋತ್ರಿಯಿಂದ ಹುಟ್ಟಿದಂತಹ ನದಿಯನ್ನು ಡೈರೆಕ್ಟ್ ಆಗಿ ಗಂಗಾ ಅಂತ ಕರೆಯೋದಿಲ್ಲ. ಸೊ ಇದನ್ನು ಭಾಗೀರಥಿ ಅಂತ ಕರೀತಾರೆ, ಭಾಗೀರಥಿ ನದಿ ಅಂತ ಕರೀತಾರೆ. ಮುಂದೆ ಈ ಭಾಗೀರಥಿ ನದಿ ಬಂದು ದೇವಪ್ರಯಾಗ್ ಅನ್ನುವ ಸ್ಥಳದಲ್ಲಿ ಮಂದಾಕಿನಿ ನದಿಯೊಂದಿಗೆ ಅಲಕ್ನಂದಾ ನದಿಯೊಂದಿಗೆ ಸೇರಿಕೊಳ್ಳುತ್ತೆ. ಭಾಗೀರಥಿ ಪ್ಲಸ್ ಇದು ಅಲಕ್ನಂದಾ ನದಿ. ಸೊ ಈ ಭಾಗೀರಥಿ ಮತ್ತು ಅಲಕ್ನಂದಾ ನದಿಗಳು ದೇವಪ್ರಯಾಗ್ ಅನ್ನುವ ಸ್ಥಳದಲ್ಲಿ ಸಂಗಮಿಸುತ್ತವೆ. ಸೊ ಈ ಎರಡು ನದಿಗಳ ಸಂಗಮವಾದಂತಹ ನದಿಯನ್ನ ಗಂಗಾ ಅಂತ ಕರೀತಾರೆ. ಸೊ ಗಂಗಾ ನದಿ ಇದು ಭಾಗೀರಥಿ ನದಿ ಮತ್ತು ಅಲಕ್ನಂದಾ ನದಿಗಳ ಒಂದು ಸಂಗಮದಿಂದ ಹುಟ್ಟಿಕೊಳ್ಳುವಂತಹ ನದಿ ಅಂತ ನಾವು ಗುರುತಿಸಬೇಕು. ಆದರೆ ಇದರ ಮುಖ್ಯವಾದಂತಹ ಮೂಲವನ್ನ ಗಂಗೋತ್ರಿ ಗ್ಲೇಷಿಯರ್ನಲ್ಲಿ ನಾವು ಕಾಣಬಹುದಾಗಿದೆ. ಸೊ ಭಾಗೀರಥಿ ನದಿ ಅಂತ ನಾವು ಈ ಗ್ಲೇಷಿಯರ್ನಿಂದ ಹರಿದು ಬರುವಂತಹ ನದಿಯನ್ನು ಗುರುತಿಸ್ತೇವೆ. ಇದು ಗಂಗೋತ್ರಿ ಗ್ಲೇಷಿಯರ್ ಅಂತ ನಾವು ಲೊಕೇಟ್ ಮಾಡಿದ್ವಿ. ಕದರ್ ಬುಡಕಟ್ಟು ಗುಂಪು ಪ್ರಧಾನವಾಗಿ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಅಸ್ಸಾಂ, ಆಪ್ಷನ್ 2 ಬಿಹಾರ್, ಆಪ್ಷನ್ 3 ಕೇರಳ ಅಥವಾ ಆಪ್ಷನ್ 4 ಆಂಧ್ರ ಪ್ರದೇಶ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಆಪ್ಷನ್ 3 ಕೇರಳದಲ್ಲಿ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ, ವಿಶೇಷ ದುರ್ಬಲ ಬುಡಕಟ್ಟು ಗುಂಪು ಅಂತ ಈ ಕದರ್ ಬುಡಕಟ್ಟು ಸಮುದಾಯದವರನ್ನ ಕೇರಳದಲ್ಲಿ ಗುರುತಿಸ್ತಾರೆ. ಅದೇ ರೀತಿಯಾಗಿ ತಮಿಳುನಾಡಿನಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ಬುಡಕಟ್ಟು ಸಮುದಾಯದವರು, ಕದರ್ ಬುಡಕಟ್ಟು ಸಮುದಾಯದವರು ವಾಸಿಸೋದನ್ನು ನಾವು ಕಾಣಬಹುದಾಗಿದೆ. ಅಂದರೆ ತಮಿಳುನಾಡು ಮತ್ತು ಕೇರಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಿಡಾಮಿನೆಂಟ್ ಆಗಿ ಕದರ್ ಬುಡಕಟ್ಟು ಸಮುದಾಯದವರು ವಾಸಿಸ್ತಾ ಇದ್ದಾರೆ ಅಂತ ಇವರ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಲಿಗ್ಡಸ್ ಗರ್ವಾಲೆ ಅನ್ನುವ ಈ ಹೊಸ ಜಾತಿಯ ಜೇಡ ಇತ್ತೀಚೆಗೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕೊಡಗು, ಆಪ್ಷನ್ 2 ಬೆಳಗಾವಿ, ಆಪ್ಷನ್ 3 ಉತ್ತರ ಕನ್ನಡ ಅಥವಾ ಆಪ್ಷನ್ 4 ದಕ್ಷಿಣ ಕನ್ನಡ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ಕೊಡಗು ಜಿಲ್ಲೆಯ ಗರ್ವಾಲ್ ಅನ್ನುವ ಪ್ರದೇಶದಲ್ಲಿ ಇತ್ತೀಚೆಗೆ ಈ ಹೊಸ ಜಾತಿಯ ಜೇಡ ಲಿಗ್ಡಸ್ ಗರ್ವಾಲೆ ಅನ್ನುವ ಈ ಹೊಸ ಜಾತಿಯ ಜಂಪಿಂಗ್ ಸ್ಪೈಡರ್ ಕಂಡು ಬಂದಿದೆ. ಆಪ್ಷನ್ 1 ಕೊಡಗು ಇಸ್ ರೈಟ್ ಆನ್ಸರ್. ಕರ್ನಾಟಕದ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ ಗರ್ವಾಲೆ ಅನ್ನುವ ಹಳ್ಳಿಯಲ್ಲಿ ಈ ಲಿಗ್ಡಸ್ ಗರ್ವಾಲೆ ಅನ್ನುವ ಹೊಸ ಜೇಡರ ಪ್ರಭೇದವನ್ನು ಇತ್ತೀಚೆಗೆ ಕಂಡು ಹಿಡಿಯಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ನೆನ್ಪಿಟ್ಕೊಳ್ಳಿ, ಜೇಡಿನಂತೆ ಕಾಣುವಂಥ ಈ ಒಂದು ವಿಶೇಷ ಪ್ರಭೇದದ ಜೇಡವನ್ನು ಕೊಡಗಿನಲ್ಲಿ ಕಂಡುಹಿಡಿಯಲಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಕನ್ವರ್ ನದಿ ಅಥವಾ ಕನ್ವರ್ ನದಿ ಅಲ್ಲ, ಇದು ಕನ್ವರ್ ಆಕ್ಸ್ಬೋ ರಿವರ್ ಅಥವಾ ಆಕ್ಸ್ಬೋ ಸರೋವರ, ಇದು ಕನ್ವರ್ ಅನ್ನುವ ಈ ಒಂದು ಸರೋವರ ಏನಿದೆ ಅಥವಾ ಕೆರೆ ಏನಿದೆ, ಆಕ್ಸ್ಬೋ ಸರೋವರಕ್ಕೆ ಒಂದು ಉದಾಹರಣೆಯಾದಂತಹ ಸರೋವರ ಆಗಿದೆ. ಇದು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ.
ಅಥವಾ ಕನ್ವರ್ ಆಕ್ಸ್ಬೋ ರಿವರ್ ಈ ಆಕ್ಸ್ಬೋ ಲೇಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಬಿಲೋ ಸ್ಟೇಟ್ ಅಂತ ಪ್ರಶ್ನೆ ಇದ್ದು ಆಪ್ಷನ್ 1 ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ 2 ಹಿಮಾಚಲ್ ಪ್ರದೇಶ್, ಆಪ್ಷನ್ 3 ಅಸ್ಸಾಂ ಅಥವಾ ಆಪ್ಷನ್ 4 ಬಿಹಾರ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಬಿಹಾರ್. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಕನ್ವರ್ ಅನ್ನುವ ಈ ವಿಶೇಷವಾದಂತಹ ಆಕ್ಸ್ಬೋ ಸರೋವರ ಏಷ್ಯಾದಲ್ಲೇ ಅತಿ ದೊಡ್ಡದಾದಂತಹ ಆಕ್ಸ್ಬೋ ಸರೋವರ, ಫ್ರೆಶ್ ವಾಟರ್ ಆಕ್ಸ್ಬೋ ಸರೋವರ ಅಂತ ಗುರುತಿಸಿಕೊಳ್ಳುತ್ತೆ. ಏಷ್ಯಾದ ಅತಿ ದೊಡ್ಡ ಸಿಹಿ ನೀರಿನ ಆಕ್ಸ್ಬೋ ಸರೋವರ ಬಿಹಾರ್ನಲ್ಲಿರುವಂತಹ ಕನ್ವರ್ ಸರೋವರ. ಸೊ ಇಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ವಲಸೆ ಪಕ್ಷಿಗಳು ಕೂಡ ವಿಶ್ರಾಂತಿ ಪಡೆಯುವುದಕ್ಕೆ ಬರುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮತ್ತು ಇದರ ಮಹತ್ವ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಸುನಿಲ್ ಚೆಟ್ರಿ ಈ ಕೆಳಗಿನ ಯಾವ ಕ್ರೀಡೆಯ ಕ್ರೀಡಾಪಟು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಹಾಕಿ, ಆಪ್ಷನ್ 2 ಬಾಸ್ಕೆಟ್ಬಾಲ್, ಆಪ್ಷನ್ 3 ಫುಟ್ಬಾಲ್ ಅಥವಾ ಆಪ್ಷನ್ 4 ಅಥ್ಲೆಟಿಕ್ಸ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಸುನಿಲ್ ಚೆಟ್ರಿ ಅವರು ಭಾರತದ ಫುಟ್ಬಾಲ್ ತಂಡದ ನಾಯಕರಾಗಿದ್ದಾರೆ. ಆಪ್ಷನ್ 3 ಫುಟ್ಬಾಲ್ ಈಸ್ ರೈಟ್ ಆನ್ಸರ್. 39 ವರ್ಷದ ಸುನಿಲ್ ಚೆಟ್ರಿ ಅವರು ಇತ್ತೀಚೆಗೆ ತಮ್ಮ ಫುಟ್ಬಾಲ್ ಕ್ರೀಡೆಯ ಅಥವಾ ಫುಟ್ಬಾಲ್ ಸ್ಪೋರ್ಟ್ನ ಒಂದು ಜರ್ನಿಗೆ ವಿದಾಯವನ್ನು ಹೇಳಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇವರ ಕೊನೆ ಆಟ ಎಂದು ಅಂದರೆ ಅಂತಾರಾಷ್ಟ್ರೀಯ ಒಂದು ಮ್ಯಾಚ್ ಎಂದು ಅಂತಂದರೆ ಜೂನ್ 6ನೇ ತಾರೀಕಿನಂದು ಫಿಫಾ ವರ್ಲ್ಡ್ ಕಪ್ನ ಒಂದು ಕ್ವಾಲಿಫೈಯರ್ ಮ್ಯಾಚನ್ನು ಕುವೈತ್ನೊಂದಿಗೆ ಆಡಿ ತಮ್ಮ ಒಂದು ವೃತ್ತಿ ಜೀವನವನ್ನು ಕಂಪ್ಲೀಟ್ ಮಾಡಲಿದ್ದಾರೆ ಅಥವಾ ಕೊನೆಗೊಳಿಸಲಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನೊಂದು ನ್ಯೂಸ್ ಪೇಪರ್ನಲ್ಲಿ ಬಂದಂತಹ ಪ್ರಶ್ನೆ ಇದೆ. ರಾಷ್ಟ್ರೀಯ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳ ದಿನ, ಎಂಡೇಂಜರ್ಡ್ ಸ್ಪೀಸೀಸ್ ಡೇ ಅಂತ, ನ್ಯಾಷನಲ್ ಎಂಡೇಂಜರ್ಡ್ ಸ್ಪೀಸೀಸ್ ಡೇಸ್ ಅಂತ ಮೇ ತಿಂಗಳ ಯಾವ ದಿನದಂದು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಮೇ ತಿಂಗಳ 3ನೇ ಶುಕ್ರವಾರ, ಆಪ್ಷನ್ ಬಿ ಮೇ ತಿಂಗಳ 2ನೇ ಭಾನುವಾರ, ಆಪ್ಷನ್ ಸಿ ಮೇ ತಿಂಗಳ ಮೊದಲ ಶನಿವಾರ ಅಥವಾ ಆಪ್ಷನ್ ಡಿ ಮೇ ತಿಂಗಳ ಕೊನೆಯ ಬುಧವಾರ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎ, ಮೇ ತಿಂಗಳ 3ನೇ ಶುಕ್ರವಾರ, ಥರ್ಡ್ ಫ್ರೈಡೇ ಎಂದು, ಮೇ ತಿಂಗಳ ಥರ್ಡ್ ಫ್ರೈಡೇ ಎಂದು ರಾಷ್ಟ್ರೀಯ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಪಕ್ಷಿಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು ಅಥವಾ ಸಸ್ಯ ಸಂಕುಲ ಆಗಿರ್ಬೋದು, ಈ ರೀತಿಯಾಗಿ ಈ ಅಳಿವಿನಂಚಿನಲ್ಲಿರುವಂತಹ ವಿಶೇಷ ಪ್ರಭೇದಗಳನ್ನು ಸಂರಕ್ಷಣೆ ಮಾಡುವಂತಹ ಮಹತ್ವವನ್ನು ಹೈಲೈಟ್ ಮಾಡುವಂತಹ ಉದ್ದೇಶದಿಂದ ರಾಷ್ಟ್ರೀಯ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳ ದಿನಾಚರಣೆಯನ್ನಾಗಿ ಭಾರತದಲ್ಲಿ ಆಚರಿಸಲಾಗುತ್ತೆ. ಮೇ ತಿಂಗಳ 3ನೇ ಶುಕ್ರವಾರ, ಥರ್ಡ್ ಫ್ರೈಡೇ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮೆಡಿಟರೇನಿಯನ್ ಸಮುದ್ರ ಈ ಕೆಳಗಿನ ಯಾವ ಖಂಡಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಏಷ್ಯಾ, ಆಫ್ರಿಕಾ, ಯುರೋಪ್ ಅಥವಾ ಮೇಲಿನ ಎಲ್ಲ ಕಾಂಟಿನೆಂಟ್ಸ್ಗಳು ಅಂತ ಆಪ್ಷನನ್ನು ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಏಷ್ಯಾ, ಆಫ್ರಿಕಾ ಮತ್ತು ಯುರೋಪ್ ಖಂಡಗಳೊಂದಿಗೆ ಈ ಮೆಡಿಟರೇನಿಯನ್ ಸಮುದ್ರ ಏನಾಗುತ್ತೆ ತನ್ನ ಕರಾವಳಿಯನ್ನು ಹಂಚಿಕೊಳ್ಳುತ್ತೆ. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೋಡ್ಕೋಬಹುದು. ಜಾಗ್ರಫಿಯಲ್ಲಿ ನೀವು ಕ್ಲಿಯರ್ ಆಗಿ ಈ ಬಗ್ಗೆ ಡಿಸ್ಕಸ್ ಮಾಡಿರ್ತೀರಿ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀರಿ. ಮ್ಯಾಪನ್ನು ನೋಡಿಲ್ಲ ಅಂತಂದರೆ ರೆಗ್ಯುಲರ್ ಆಗಿ ಈ ಮ್ಯಾಪನ್ನು ಫಾಲೋ ಮಾಡ್ತಾ ಇರಿ, ಒಂದು ಮ್ಯಾಪಿಂಗ್ ಲೊಕೇಶನ್ಸ್ಗಳನ್ನು ಗುರುತಿಸ್ತಾ ಇರಿ, ರಿವೈಸ್ ಮಾಡ್ತಾ ಇರಿ. ಇದರಿಂದ ನಿಮಗೆ ಎಕ್ಸಾಮಿನೇಷನ್ನಲ್ಲಿ 1 ಅಥವಾ 2 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಈ ಮೆಡಿಟರೇನಿಯನ್ ಸಮುದ್ರ 3 ಪ್ರಮುಖ ಖಂಡಗಳಿಂದ ಆವೃತವಾದಂತಹ ಒಂದು ಸಮುದ್ರ ಅಂತ ಗುರುತಿಸಿಕೊಳ್ಳುತ್ತೆ. ಮೆಡಿಟರೇನಿಯನ್ ಸಿ. ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ ಈ 3 ಖಂಡಗಳಿಂದ ಆವೃತವಾದಂತಹ ಈ ಮೆಡಿಟರೇನಿಯನ್ ಸಮುದ್ರ ಸುಮಾರು 22 ದೇಶಗಳಿಂದ ಮತ್ತು ಈ ಯುನೈಟೆಡ್ ಕಿಂಗ್ಡಮ್ನ ಒಂದು ಎಕ್ಸ್ಟರ್ನಲ್ ಪ್ರೊವಿನ್ಸಸ್, ಜಿಬ್ರಾಲ್ಟರ್ ಅನ್ನುವ ಪ್ರೊವಿನ್ಸಸ್ನಿಂದ ಆವೃತವಾದಂತಹ ಒಂದು ಸಮುದ್ರ ಅಂತ ಗುರುತಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಪಾಶ್ಚಿಮಾತ್ಯ ನಾಗರಿಕತೆಯ ಉದಯವಾಗಿದ್ದಂತಹ ಒಂದು ಸ್ಥಳ ಕೂಡ ಮೆಡಿಟರೇನಿಯನ್ ಸಮುದ್ರ ಅಂತ ಗುರುತಿಸಿಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಈ ಫಿನಿಷಿಯನ್ ನಾಗರಿಕತೆ ಆಗಿರ್ಬೋದು ಅಥವಾ ಈ ರೋಮ್ ಸಾಮ್ರಾಜ್ಯ ಆಗಿರ್ಬೋದು, ಗ್ರೀಸ್ ಸಾಮ್ರಾಜ್ಯ ಆಗಿರ್ಬೋದು, ಈ ಎಲ್ಲ ಪ್ರಮುಖವಾದಂತಹ ನಾಗರಿಕತೆಗಳು ಬೆಳೆದಂತಹ ಒಂದು ಸ್ಥಳ ಮೆಡಿಟರೇನಿಯನ್ ಸಮುದ್ರದ ಒಂದು ಕರಾವಳಿ ಸ್ಥಳ ಅಂತ ನಾವು ಗುರುತಿಸ್ಬೋದು.
ಮುಖ್ಯವಾಗಿ ಯುರೋಪಿನಿಂದ ಈ ಸ್ಪೇನ್, ಫ್ರಾನ್ಸ್, ಇಟಲಿ, ಸ್ಲೋವೇನಿಯಾ, ಕ್ರೊಯೇಷಿಯಾ, ಬೋಸ್ನಿಯಾ, ಮಾಂಟೆನಿಗ್ರೋ, ಅಲ್ಬೇನಿಯಾ, ಗ್ರೀಸ್ ಈ ರೀತಿಯಾದಂತಹ ಪ್ರಮುಖ ರಾಷ್ಟ್ರಗಳನ್ನು ಕರಾವಳಿ ಗಡಿಗಳನ್ನು ಹಂಚಿಕೊಳ್ಳುವುದನ್ನು ನಾವು ಕಾಣ್ಬೋದು. ಅದೇ ರೀತಿಯಾಗಿ ಏಷ್ಯಾದಿಂದ ತುರ್ಕಿ ಆಗಿರ್ಬೋದು, ಸಿರಿಯಾ, ಲೆಬನಾನ್, ಈ ಗಾಜಾ ಪಟ್ಟಿ ಅಂತ ಏನು ಗುರುತಿಸ್ತೇವೆ, ಸಾಕಷ್ಟು ಬಾರಿ ನ್ಯೂಸ್ನಲ್ಲಿ ಇರುತ್ತೆ, ಇಸ್ರೇಲ್ ಆಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಏಷ್ಯಾದ ರಾಷ್ಟ್ರಗಳ ಕರಾವಳಿಗಳನ್ನು ಈ ಮೆಡಿಟರೇನಿಯನ್ ಸಮುದ್ರ ಹಂಚಿಕೊಳ್ಳುತ್ತೆ. ಅದೇ ರೀತಿಯಾಗಿ ಈ ಆಫ್ರಿಕಾ ಖಂಡದಿಂದ ಮೊರಾಕ್ಕೋ ಆಗಿರ್ಬೋದು, ಅಲ್ಜೀರಿಯಾ, ತುನಿಷಿಯಾ, ಲಿಬಿಯಾ, ಈಜಿಪ್ಟ್ ಈ ರೀತಿಯಾಗಿ ಪ್ರಮುಖ ರಾಷ್ಟ್ರಗಳು ಈ ಮೆಡಿಟರೇನಿಯನ್ ಸಮುದ್ರದ ಕರಾವಳಿಗಳನ್ನು ಹಂಚಿಕೊಳ್ಳುವುದನ್ನು ನಾವು ಕಾಣ್ಬೋದು. ಅಷ್ಟೇ ಅಲ್ಲದೆ ಸಾಕಷ್ಟು ದೊಡ್ಡ ಸಂಖ್ಯೆಯ ದ್ವೀಪಗಳನ್ನು ಕೂಡ ಈ ಮೆಡಿಟರೇನಿಯನ್ ಸಮುದ್ರ ಒಳಗೊಂಡಿದೆ. ಅದರಲ್ಲಿ ಈ ಮಲ್ಲೋರಿಯಾ ಆಗಿರ್ಬೋದು, ಕಾರ್ಸಿಕಾ ಆಗಿರ್ಬೋದು, ಸಾರ್ಡಿನಿಯಾ ಆಗಿರ್ಬೋದು, ಸಿಸಿಲಿ ಆಗಿರ್ಬೋದು, ಕ್ರೇಟ್ ಆಗಿರ್ಬೋದು, ಸೈಪ್ರಸ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಸಾಕಷ್ಟು ದೊಡ್ಡ ಸಂಖ್ಯೆಯ ಐಲ್ಯಾಂಡ್ಸ್ಗಳನ್ನು ಅಥವಾ ದ್ವೀಪಗಳನ್ನು ಕೂಡ ಇದು ಒಳಗೊಂಡಿದೆ. ಅದೇ ರೀತಿಯಾಗಿ ಅಡ್ರಿಯಾಟಿಕ್ ಸಿ, ಅಯೋನಿಯನ್ ಸಿ ಮತ್ತು ಈ ಸಿ ಆಫ್ ಮರ್ಮರಾ ಈ ರೀತಿಯಾದಂತಹ ಇತರ ಪ್ರಮುಖ ಚಿಕ್ಕ ಸಮುದ್ರಗಳನ್ನು ಕೂಡ ಈ ಮೆಡಿಟರೇನಿಯನ್ ಸಮುದ್ರ ಒಳಗೊಂಡಿದೆ. ಮತ್ತು ಈ ಮೆಡಿಟರೇನಿಯನ್ ಸಮುದ್ರದಲ್ಲಿ ಅತಿ ದೊಡ್ಡ ದ್ವೀಪ ಯಾವುದು ಅಂತಂದರೆ ಈ ಇಟಲಿ ಕೆಳಭಾಗದಲ್ಲಿರುವಂತಹ ಸಿಸಿಲಿ ದ್ವೀಪ. ಇದು ಮೆಡಿಟರೇನಿಯನ್ ಸಮುದ್ರದಲ್ಲಿ ಅತಿ ದೊಡ್ಡ ದ್ವೀಪವಾಗಿದೆ, ಐಲ್ಯಾಂಡ್ ಆಗಿದೆ ಅಂತ ನಾವು ಗುರುತಿಸ್ಬೋದು. ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಗಲೇ ತಿಳಿಸಿದ ಹಾಗೆ ಸುಮಾರು 22 ರಾಷ್ಟ್ರಗಳು ಮತ್ತು ಒಂದು ಯುನೈಟೆಡ್ ಕಿಂಗ್ಡಮ್ನ ಒಂದು ಎಕ್ಸ್ಟರ್ನಲ್ ಪ್ರೊವಿನ್ಸಸ್ ಜಿಬ್ರಾಲ್ಟರ್ ಅಂತ. ಸೊ ಈ ರೀತಿಯಾಗಿ ಪ್ರಮುಖ ರಾಷ್ಟ್ರಗಳನ್ನು ಆವರಿಸಿಕೊಂಡಿರುವಂತಹ ಒಂದು ಸಮುದ್ರ ಮೆಡಿಟರೇನಿಯನ್ ಸಮುದ್ರ ಅಂತ ನಾವು ಗುರುತಿಸಬಹುದಾಗಿದೆ. ವಿಶ್ವದ ಅತಿ ಎತ್ತರದ ಜಲಪಾತವನ್ನು ಹೊಂದಿರುವಂತಹ ದೇಶ ಯಾವುದು ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಏಂಜಲ್ ಫಾಲ್ಸ್ ಅಥವಾ ಏಂಜಲ್ ಜಲಪಾತ ಅಂತ ನಮಗೆಲ್ಲ ಗೊತ್ತು. ಸೊ ಇದು ಯಾವ ದೇಶದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ತಾಂಜೇನಿಯಾ, ಆಪ್ಷನ್ 2 ಕೀನಿಯಾ, ಆಪ್ಷನ್ 3 ಬ್ರೆಜಿಲ್ ಅಥವಾ ಆಪ್ಷನ್ 4 ವೆನಿಜುವೆಲಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ವೆನಿಜುವೆಲಾ. ದಕ್ಷಿಣ ಅಮೆರಿಕಾ ಖಂಡದ ಉತ್ತರ ಭಾಗದಲ್ಲಿರುವಂತಹ ಈ ವೆನಿಜುವೆಲಾ ದೇಶದಲ್ಲಿ ಜಗತ್ತಿನ ಅತಿ ಎತ್ತರದ ಜಲಪಾತ ಏಂಜಲ್ ಫಾಲ್ಸ್ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸುಮಾರು 979 ಮೀಟರ್ ಎತ್ತರ ಇರುವಂತಹ ಈ ಒಂದು ಏಂಜಲ್ ಜಲಪಾತವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಇದರ ಟೋಟಲ್ ಹೈಟ್ ಎಷ್ಟು ಅಂತಂದರೆ 979 ಮೀಟರ್. ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. 979 ಮೀಟರ್ಸ್ ಏಂಜಲ್ ಜಲಪಾತ ಫಾಲ್ಸ್ ವೆನಿಜುವೆಲಾ ದೇಶದಲ್ಲಿ ಇದು ಲೊಕೇಟ್ ಆಗಿದೆ. ಸೊ ಇದು ಮುಖ್ಯವಾಗಿ ಈ ಚುರುನ್ ಅನ್ನುವ ನದಿಯಿಂದ ಉಂಟಾಗುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ವರ್ಷದವರೆಗೆ ಸರ್ಕಾರದಿಂದ ಟ್ಯೂಬರ್ಕ್ಯುಲೋಸಿಸ್ ರೋಗವನ್ನು, ಕ್ಷಯ ರೋಗವನ್ನು ಕೊನೆಗೊಳಿಸುವಂತಹ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 2025, ಆಪ್ಷನ್ 2 2030, ಆಪ್ಷನ್ 3 2035 ಅಥವಾ ಆಪ್ಷನ್ 4 2047 ಇಸ್ವಿ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 2025 ವೇಳೆಗೆ ಭಾರತವನ್ನು TB ಮುಕ್ತ ಭಾರತವನ್ನಾಗಿ ರೂಪಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದೆ ಭಾರತ ಸರ್ಕಾರ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ನಿಂದ 2025 ವೇಳೆಗೆ ಈ ಟ್ಯೂಬರ್ಕ್ಯುಲೋಸಿಸ್ ಅನ್ನು ನಿರ್ಮೂಲ ಮಾಡುವಂತಹ ಒಂದು ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಟ್ಯೂಬರ್ಕ್ಯುಲೋಸಿಸ್ ರೋಗಿಗಳನ್ನು ಹೊಂದಿರುವಂತಹ ಭಾರತ ವಾರ್ಷಿಕವಾಗಿ ಸುಮಾರು 26 ಲಕ್ಷ TB ಕೇಸಸ್ಗಳನ್ನು ರೆಕಾರ್ಡ್ ಮಾಡುತ್ತೆ. ಅದೇ ರೀತಿಯಾಗಿ 4 ಲಕ್ಷ ಜನ ಇದೇ ಒಂದು ಕಾರಣಕ್ಕಾಗಿ ಸಾವನ್ನಪ್ತಾ ಇದ್ದಾರೆ ಅಂತ ನಾವು ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದರಲ್ಲೂ ಮುಖ್ಯವಾಗಿ ಇದರಲ್ಲಿ 2 ವಿಧಗಳ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಒಂದು ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಮತ್ತು ಇನ್ನೊಂದು ಎಕ್ಸ್ಟ್ರಾ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಅಂತ.
ಈ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಅಂತಂದರೆ ಇದು ಮುಖ್ಯವಾಗಿ ಮಾನವನ ಶ್ವಾಸಕೋಶ ಅಥವಾ ಲಂಗ್ಸ್ಗಳ ಮೇಲೆ ಅಟ್ಯಾಕ್ ಮಾಡಿದರೆ ಇತರ ಅಂಗಾಂಗಗಳ ಮೇಲೆ ಅಥವಾ ಈ ಶ್ವಾಸಕೋಶವನ್ನು ಹೊರತುಪಡಿಸಿ ಉಳಿದಂತಹ ಅಂಗಾಂಗಗಳ ಮೇಲೆ ಅಟ್ಯಾಕ್ ಮಾಡುವಂತಹ ಕ್ಷಯರೋಗವನ್ನು ಎಕ್ಸ್ಟ್ರಾ ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಅಂತ ಗುರುತಿಸಲಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಭಾರತದಿಂದ 2025 ವೇಳೆಗೆ ಕಂಪ್ಲೀಟ್ ಆಗಿ ಟ್ಯೂಬರ್ಕ್ಯುಲೋಸಿಸನ್ನು ಇರಾಡಿಕೇಟ್ ಮಾಡುವಂತಹ ಒಂದು ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಸೇಬನ್ನು ಬೆಳೆಯುವುದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಪಂಜಾಬ್, ಆಪ್ಷನ್ 2 ಹಿಮಾಚಲ್ ಪ್ರದೇಶ್, ಆಪ್ಷನ್ 3 ಅಸ್ಸಾಂ ಅಥವಾ ಆಪ್ಷನ್ 4 ಒಡಿಶಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಮತ್ತು 2. ಅಸ್ಸಾಂ ಮತ್ತು ಒಡಿಶಾದಲ್ಲಿ ಈ ಸೇಬನ್ನು ಬೆಳೆಯಲಾಗುವುದಿಲ್ಲ. ಉಳಿದಂತೆ ಹಿಮಾಚಲ್ ಪ್ರದೇಶ್ ಮತ್ತು ಪಂಜಾಬ್ ಮತ್ತು ಉತ್ತರ ಪ್ರದೇಶ್, ಈ ಜಮ್ಮು ಮತ್ತು ಕಾಶ್ಮೀರ, ಸಿಕ್ಕಿಂ ಆಗಿರ್ಬೋದು, ಅರುಣಾಚಲ್ ಪ್ರದೇಶ ಆಗಿರ್ಬೋದು, ನಾಗಾಲ್ಯಾಂಡ್ ಆಗಿರ್ಬೋದು, ಈ ರೀತಿಯಾದಂಥ ಪ್ರಮುಖ ರಾಜ್ಯಗಳಲ್ಲಿ ಸೇಬನ್ನು ಬೆಳೆಯಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಮುಂದಿನ ರಿವಿಷನ್ ಪ್ರಶ್ನೆ, ದಿ ವಿನ್ನರ್ಸ್ ಮೈಂಡ್ಸೆಟ್ ಅನ್ನುವ ಪುಸ್ತಕವನ್ನು ಇತ್ತೀಚೆಗೆ ಪಬ್ಲಿಷ್ ಮಾಡಲಾಗಿದ್ದು ಇದರ ಕರ್ತೃ ಯಾರು ಈ ಪುಸ್ತಕವನ್ನು ಬರೆದಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಸುನಿಲ್ ಗವಾಸ್ಕರ್, ಆಪ್ಷನ್ 2 AB ಡಿವಿಲಿಯರ್ಸ್, ಆಪ್ಷನ್ 3 ರಿಕಿ ಪಾಂಟಿಂಗ್ ಅಥವಾ ಆಪ್ಷನ್ 4 ಶೇನ್ ವಾಟ್ಸನ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಆಸ್ಟ್ರೇಲಿಯಾದ ಫಾರ್ಮರ್ ಆಲ್ರೌಂಡರ್ ಆಗಿದ್ದಂತಹ ಶೇನ್ ವಾಟ್ಸನ್ ಅವರಿಂದ ದ ವಿನ್ನರ್ಸ್ ಮೈಂಡ್ಸೆಟ್ ಅನ್ನುವ ಪುಸ್ತಕವನ್ನು ಇತ್ತೀಚೆಗೆ ಪಬ್ಲಿಷ್ ಮಾಡಲಾಗಿದೆ. ಆಪ್ಷನ್ 4 ಶೇನ್ ವಾಟ್ಸನ್ ಇಸ್ ರೈಟ್ ಆನ್ಸರ್. ಬೆಂಗಳೂರಿನ ಈ ಪ್ರೆಸಿಡೆನ್ಸಿ ವಿಶ್ವವಿದ್ಯಾನಿಲಯದಲ್ಲಿ ಇತ್ತೀಚೆಗೆ ದ ವಿನ್ನರ್ಸ್ ಮೈಂಡ್ಸೆಟ್ ಅನ್ನೋ ಪುಸ್ತಕವನ್ನು ಶೇನ್ ವಾಟ್ಸನ್ ಅವರು ಬುಕ್ಕನ್ನು ಪಬ್ಲಿಷ್ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಆಸ್ಟ್ರೇಲಿಯನ್ ಟೀಮ್ನ ಆಲ್ರೌಂಡರ್ ಆಗಿ ಮತ್ತು ಈ IPL ತಂಡಗಳ ಸಾಕಷ್ಟು ಫ್ರ್ಯಾಂಚೈಸಿಗಳಿಗೆ ಶೇನ್ ವಾಟ್ಸನ್ ಅವರು ಆಡಿದ್ದಾರೆ. ನಮ್ಮ RCBಯನ್ನು ಇನ್ಕ್ಲೂಡ್ ಮಾಡಿಕೊಂಡು ಚೆನ್ನೈ ಸೂಪರ್ ಕಿಂಗ್ಸ್ ಆಗಿರ್ಬೋದು ಅಥವಾ ರಾಜಸ್ಥಾನ್ ರಾಯಲ್ಸ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಸಾಕಷ್ಟು ಫ್ರ್ಯಾಂಚೈಸಿಗಳಿಗೂ ಕೂಡ ಈ ಶೇನ್ ವಾಟ್ಸನ್ ಅವರು ಕ್ರಿಕೆಟನ್ನು ಆಡಿದ್ದಾರೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಡಿಸ್ಕಷನ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಯಾವುದೇ ಸಜೆಷನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಕಂಟೆಂಟನ್ನು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.